ನೋಡಿ, ಇದು ಟ್ರಾಲಿ ಮೂಲಕ ಮೂರ್ತಿಯನ್ನು ಸಿದ್ಧಿ ಮಾಡಿ ತರುವಂಥ ವ್ಯವಸ್ಥೆ. ನೇತ್ರಾವತಿ ನೋಡಿ, ಆ ನೇತ್ರಾವತಿ ಈಗೇನು ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಕಾಣ್ತಾ ಇದೆ ನಿಮಗೆ. ನೇತ್ರಾವತಿಯ ಹಳೆ ಸೇತುವೆಯಿಂದ ಮೂರ್ತಿ ಸಾಗಣೆ. ಆಮೇಲೆ ಕಾರ್ಕಳಪೇಟೆಯಲ್ಲಿ ಶ್ರೀ ಬಾಹುಬಲಿ. ಸೊ ಇದು ಸಾಗಾಣಿಕೆ ಮಾಡಿದ್ದು ಕಾರ್ಕಳದಿಂದ ಧರ್ಮಸ್ಥಳಕ್ಕೆ. ಸ್ನೇಹಿತರೆ, ಧರ್ಮಸ್ಥಳದ ಇನ್ನೊಂದು ಪ್ರಸಿದ್ಧವಾದಂತಹ ಜಾಗಕ್ಕೆ ಕರ್ಕೊಂಬರ್ತಾ ಇದ್ದೀನಿ. ಈ ಸುತ್ತಮುತ್ತಲಿನ ಬೆಟ್ಟಗಳನ್ನು ನೋಡ್ತಾ ಇದ್ದರೆ ಇಲ್ಲೇ ನಾನು ಎಲ್ಲೋ ಕಳೆದು ಹೋಗ್ಬಿಡ್ತೀನಿ ಅನ್ನೋ ಮಟ್ಟಿಗೆ ಕಾಣ್ತಾ ಇದೆ. ಅಷ್ಟೊಂದು ಅದ್ಭುತ ಸುಂದರವಾದ ನೋಟಗಳು. ಆ ಸುಂದರವಾದ ಪರಿಸರದ ಮಧ್ಯೆ ಬೆಟ್ಟದ ಮೇಲೆ ಇರೋದೇ ಅಲ್ಲಿ ನಿಮಗೆ ಎದುರುಗಡೆ ಕಾಣ್ತಿರುವಂತಹ ಗೊಮ್ಮಟೇಶ್ವರನ ಅದ್ಭುತವಾದಂತಹ ವಿಗ್ರಹ. ಇದು ಈಗ ಬೆಟ್ಟದ ಮೇಲೆ ಇದ್ದೀವಿ ನಾವು ಧರ್ಮಸ್ಥಳದಲ್ಲಿ. ಇಲ್ಲಿಂದನೇ ನಾವು ಈ ಕಡೆ ಬಂದಿದ್ದೀಗ. ಇಲ್ಲಿಂದ ಕನಿಷ್ಠ ಪಕ್ಷ ಒಂದು 3/4 ಕಿಲೋಮೀಟ್ರ್ ಅಂದ್ಕೊತೀನಿ, ಒಂದು ಮೇ ಬಿ 1 ಕಿಲೋಮೀಟ್ರ್ ಅಂತಲೇ ಅಂದ್ಕೊಳ್ಳೋಣ. ಅಲ್ಲಿಂದ ಬಂದರೆ ನಾವೀಗ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀವಿ. ಈ ಪಾರ್ಕ್ ಮಾಡಿಬಿಟ್ಟು ಈಗ ನಾವಿಲ್ಲಿ ನೋಡಿ ಪಾರ್ಕಿಂಗ್ ಜಾಗ ಕೂಡ ಇದೆ ನಿಮಗೆ ಇಲ್ಲಿ. ಓಕೆ, ಅಂದರೆ ಗೊಮ್ಮಟೇಶ್ವರನ ವಿಗ್ರಹ ನೋಡೋಕ್ಕೆ. ಸೊ ಈಗೆಲ್ಲ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ನಮ್ಮ ಗಾಡಿನೂ ಕೂಡ ಇಲ್ಲೇ ನಿಲ್ಲಿಸಿದ್ದೀವಿ. ಈಗ ಇಲ್ಲಿ ಎಂಟ್ರೆನ್ಸ್ ಇದೆ. ಈಗ ಈ ಒಂದು ಅದ್ಭುತವಾದಂತಹ ಜಾಗವನ್ನು ಸರಿಸುಮಾರು ಒಂದು 40-45 ವರ್ಷ ಹಿಂದೆ ಇದನ್ನು ಕಟ್ಟಲಾಗಿತ್ತು. ನೀವು ಇಲ್ಲಿ ಪಾದರಕ್ಷೆಗಳನ್ನು ಇಲ್ಲಿ ಬಿಟ್ಬಿಟ್ಟು ಹೋಗಬೇಕಾಗುತ್ತೆ. ಇಲ್ಲಿ ನೋಡಿ, ದಾರಿ ಏನಿದೆಯಲ್ಲ, ಇದು ನಡ್ಕೊಂಡು ಹೋಗುವಂಥ ದಾರಿ. ಇದು ಅದನ್ನು ಕೂಡ ತೋರಿಸ್ತಾರೆ. ಇದು ನಾವೆಲ್ಲ ಗಾಡಿಯಲ್ಲಿ ಬರ್ಬೋದು ಅಥವಾ ಡೈರೆಕ್ಟಾಗಿ ದೇವಸ್ಥಾನದಿಂದ ನಡ್ಕೊಂಡು ಕೂಡ ಬರ್ಬೋದು. ಇಲ್ಲೂ ಕೂಡ ನಿಮಗೆ ಬರ್ತಾ ಇದ್ದಾರೆ ಜನಗಳು. ಬಟ್ ನಾವೀಗ ಇಲ್ಲಿ ಗಾಡಿಯಿಂದ ಬಂದಿದ್ದರಿಂದ ಈ ಮೂಲಕ ಇಲ್ಲಿ ಮೆಟ್ಟಲುಗಳನ್ನು ಹತ್ತಿ ಮುಂದೆ ಹೋಗೋಣ. ಸೊ ಇಲ್ಲಿ ನೋಡಿ, ಜನಗಳು ಎಲ್ಲ ದರ್ಶನ ಪಡೆದು ಅಥವಾ ಇಲ್ಲಿ ಏನೋ ನಡ್ಕೊಂಡು ಬಂದಿದ್ದಾರಲ್ಲ, ಅವ್ರು ಮೊದಲೇ ರೆಸ್ಟ್ ತೊಗೊಂಡ್ಬಿಟ್ಟು ಆಮೇಲೆ ಕೆಳಗಡೆ ಹೋಗ್ತಾ ಇದ್ದಾರೆ. ಮೇ ಬಿ ನಾವು ಹೋಗುವಾಗ ನಡ್ಕೊಂಡೇ ಹೋಗ್ಬೋದು. ನೋಡಿ, ಇದೆಲ್ಲ ಮೆಟ್ಲಿದೆಯಲ್ಲ, ಈ ಮೆಟ್ಲು ನಿಮಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುತ್ತೆ. ಡೈರೆಕ್ಟಾಗಿ ಏನೋ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗುತ್ತೆ. ಸೊ ಅಲ್ಲಿ ಬಂದಂತಹ ಜನಗಳು ಇಲ್ಲಿ ಕೂತ್ಕೊಂಡಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದು ಇಲ್ಲಿ ಕೂತ್ಕೊಳ್ಳೋಂಥ ಒಂದು ಮಂಟಪ ಇದೆ, ಚಿಕ್ಕದೊಂದು ಮಂಟಪ. ಇಲ್ಲಿ ಧರ್ಮಾಧಿಕಾರಿಗಳ ಒಂದು ವಿಗ್ರಹವನ್ನು ಮಾಡಿದ್ದಾರೆ. ಇಲ್ಲಿ ದಿವಂಗತ ರತ್ನವರ್ಮ ಹೆಗಡೆ ಅವರು ಬರೆದಿದ್ದಾರೆ ನೋಡಿ. ಇಲ್ಲಿ ರತ್ನವರ್ಮ ಹೆಗಡೆ ಅವರ ವಿಗ್ರಹ. ಅಂದರೆ ಇವರ ಒಂದು ಕಾಲಾವಧಿಯಲ್ಲಿ ಇದನ್ನು 1967ರಲ್ಲಿ ಈ ವಿಗ್ರಹವನ್ನು ಏನೋ ಕಟ್ಟಬೇಕು, ಧರ್ಮಸ್ಥಳದಲ್ಲಿ ಒಂದು ಮಾಡಬೇಕು. ಯಾಕಂದರೆ ನಿಮಗೆಲ್ಲ ಗೊಮ್ಮಟೇಶ್ವರ ಅಂದ ತಕ್ಷಣ, ಬಾಹುಬಲಿ ಅಂದ ತಕ್ಷಣ ಒಂದು ಇತ್ತೀಚಿನ ಸಿನಿಮಾ ನೆನಪಾಗುತ್ತೆ. ಬಿಟ್ಟರೆ ಬಾಹುಬಲಿ ಅಂದರೆ ಗೊಮ್ಮಟೇಶ್ವರ. ನಿಮಗೆ ಶ್ರವಣಬೆಳಗೊಳದಲ್ಲಿ ಇರುವಂತಹ 51 ಅಡಿ ಎತ್ತರದ ವಿಗ್ರಹ. ಸರಿಯೋ ತಪ್ಪೋ ಗೊತ್ತಿಲ್ಲ ನನಗೆ, 51 ಅಡಿ ಅಂದ್ಕೊತೀನಿ. ಬಟ್ ತಪ್ಪಿದರೆ ಕ್ಷಮಿಸಿ, ಕರೆಕ್ಟಾಗಿದ್ದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. 1967ರಲ್ಲಿ ಏನಾಗುತ್ತೆ ಅಂದರೆ, ರತ್ನವರ್ಮ ಹೆಗ್ಗಡೆ ಮತ್ತು ಅವರ ದಂಪತಿಗಳು ಈ ಕಾರ್ಕಳಕ್ಕೆ ಹೋಗಿರ್ತಾರೆ. ಕಾರ್ಕಳದಲ್ಲೂ ಕೂಡ ನಿಮಗೆ ಜೈನ ಧರ್ಮದ ಹಲವಾರು ದೇವಸ್ಥಾನಗಳಿದೆ. ಅಲ್ಲೂ ಕೂಡ ನಿಮಗೆ ಬಾಹುಬಲಿಯ ವಿಗ್ರಹ ಕೂಡ ಇದೆ. ಅದರಿಂದ ಏನು ಸ್ಫೂರ್ತಿಗೊಂಡು ಯಾಕೆ ನಾವು ಧರ್ಮಸ್ಥಳದಲ್ಲಿ, ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಧರ್ಮಸ್ಥಳ ಏನಿದೆಯಲ್ಲ, ಇದರ ಆಡಳಿತವನ್ನು ನಡೆಸ್ತಾ ಇರೋದು ಹೆಗ್ಗಡೆ ಕುಟುಂಬ. ಇದು ಹೆಗ್ಗಡೆ ಕುಟುಂಬ ಅಂದರೆ ಜೈನ ಧರ್ಮಕ್ಕೆ ಸೇರಿದಂಥವ್ರು. ಸೊ ಅವರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಇಲ್ಲೊಂದು ಏನು ಸ್ಫೂರ್ತಿ ಪಡೆದುಕೊಂಡ್ಬಿಟ್ಟು ಅಲ್ಲಿಂದ ಅವರು ಏನು ಮಾಡ್ತಾರೆ ಅಂದರೆ, ಧರ್ಮಸ್ಥಳದಲ್ಲಿ ಯಾಕೆ ಇಂಥ ಒಂದು ವಿಗ್ರಹನ ಕಟ್ಟಬಾರ್ದು ಅನ್ನೋ ಒಂದು ನಿರ್ಧಾರವನ್ನು ಮಾಡ್ತಾರೆ. ಸೊ ಆ ಎಲ್ಲ ಇನ್ಫಾರ್ಮೇಷನ್ ಏನಿದೆಯಾ ಇದೆ, ಈ ಬಾಹುಬಲಿಯದು ಏನು ಇನ್ಫಾರ್ಮೇಷನ್ ಇದೆಯಲ್ಲ, ಅದರ ಇನ್ಫಾರ್ಮೇಷನ್ ನಾನು ನಿಮಗೆ ಇಲ್ಲಿ ಕೆಲವೊಂದು ಫೋಟೋಗಳಿದ್ದಾವೆ. ಆ ಫೋಟೋಗಳ ಮೂಲಕ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಆ ಬಾಹುಬಲಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮಹಾಮಸ್ತಾಭಿಷೇಕ ಅದು ಕೂಡ ಇಲ್ಲಿ ನಡೆಯುತ್ತೆ. ಇದು 2019 ಫೆಬ್ರವರಿ 19ರಂದು ಚತುರ್ಥ ಮಹಾಮಸ್ತಾಭಿಷೇಕ ಮಹೋತ್ಸವ ಸಂದರ್ಭದಲ್ಲಿ ಅಲಂಕೃತಗೊಂಡಂತಹ ಭಗವಾನ್ ಬಾಹುಬಲಿ. ಸೊ ವೀರೇಂದ್ರ ಹೆಗಡೆ ಅವರಿದ್ದಾರೆ ಇಲ್ಲಿ. ಸೊ ಬನ್ನಿ, ಮಾಹಿತಿಯನ್ನು ನಿಮಗೆ ಪಡಿತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಏನು ಬರೆದಿದ್ದಾರೆ ಅಂದರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಸಮ್ಮುಖದಲ್ಲಿ ಗೊಮ್ಮಟೇಶ್ವರ ಮೂರ್ತಿಯನ್ನು ಧರ್ಮಸ್ಥಳಕ್ಕೆ ಸಾಗಿಸುವಂಥ ದೃಶ್ಯ. 27ನೇ ತಾರೀಕು ಫೆಬ್ರವರಿ ತಿಂಗಳು 1973.
ಸೊ ಅದೇ ರೀತಿ ಇಲ್ಲೂ ಒಂದು ಕೂಡ ಫೋಟೋ ಇದೆ. ಇದು ಕೂಡ ವೀರೇಂದ್ರ ಹೆಗ್ಗಡೆ ಅವರು ಅದೇ ಸಮಯದಲ್ಲಿ ಸಾಗಿಸುವಂತಹ ದೃಶ್ಯ. ಇಲ್ಲೂ ಒಂದು ಕೂಡ ಫೋಟೋ ಇದೆ ನೋಡಿ. ಆನೆಗಳನ್ನು ಬಳಸಲಾಗ್ತಾ ಇದೆ, ಕ್ರೇನುಗಳನ್ನು ಬಳಸಲಾಗ್ತಾ ಇದೆ. ಈ ಕ್ರೇನು ಆ ಟೈಮ್ನಲ್ಲಿ ಮುಂಬೈಯಿಂದ ತರಿಸಿದ್ದು ಅಂತ ಕೇಳ್ಪಟ್ಟಿದ್ದೀನಿ. ಇದು ಕೂಡ ನಿಮಗೆ ಈ ಮಹಾಮಸ್ತಾಭಿಷೇಕ ಸಮಯದಲ್ಲಿ ಏನೇನು ಬೇರೆ ಬೇರೆ ಅಭಿಷೇಕಗಳೇನಾಗ್ತವೆ ಅದರ ಬಣ್ಣ. ಸೊ ಅದು ಹಾಲಿಂದು, ಆಮೇಲೆ ಅದು ನೀರು, ಅರಿಶಿನ, ಹಸಿರು ಬಣ್ಣದ ಗೊತ್ತಿಲ್ಲ ಅಷ್ಟು ಯಾವುದು ಅಂತ, ಆಮೇಲೆ ಕುಂಕುಮ ಇರ್ಬೋದು ಈ ಕಡೆ. ಇದು ಕೂಡ ನಿಮಗೆ ಇಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ನಿಂತ್ಕೊಂಡಿರುವಂಥ ಸಮ್ಮುಖದಲ್ಲಿ ಮಹಾಮಸ್ತಾಭಿಷೇಕ 12 ವರ್ಷಕ್ಕೊಮ್ಮೆ ನಡೆಯುತ್ತೆ ಅದರದ್ದು. ಸೊ ಕೆಲವೊಂದು ಫೋಟೋಗಳು ಇಲ್ಲೂ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಉಡುಪಿಯ ಪೇಜಾವರ ಮಠ ವಿಶ್ವೇಶ್ವರ ತೀರ್ಥಪಾದರವರು ಮತ್ತು ಹೆಗಡೆಯವರು. ಸೊ ಎಲ್ಲ ಫೋಟೋಗಳಿದ್ದಾವೆ ಇಲ್ಲಿ. ಕ್ಷೀರಾಭಿಷೇಕ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಇಲ್ಲಿ 2007ರಲ್ಲಿ ಆದಂತಹ ಅರಿಶಿಣ ಅಭಿಷೇಕ. ನೆಕ್ಸ್ಟು ಪುಷ್ಪವೃಷ್ಟಿ. ಪುಷ್ಪ ಅಂದರೆ ಹೂವಿನ ಅಭಿಷೇಕ. ದೆನ್ ಹೂಮಾಲೆ ಅರ್ಪಣೆ. ಮುಂದೆ ಇಲ್ಲಿ ಇರುವಂತಹ ಜನಸ್ತಮ, ಧನ್ಯತೆ ಕ್ಷಣ, ಪೂಜ್ಯ ಹೆಗಡೆ ದಂಪತಿಗಳಿಂದ ಕ್ಷೀರಾಭಿಷೇಕ 2007ರಲ್ಲಿ. ಸೊ ಇಲ್ಲೂ ಕೂಡ ನಿಮಗೆ ಕಾಣ್ಬೋದು 1982ರಲ್ಲಿ ಮಹಾಮಸ್ತಾಭಿಷೇಕ ಸಂದರ್ಭ ರತ್ನಗಿರಿಯ ವೇಂಗಾಮಠ. ಇದಕ್ಕೆ ರತ್ನಗಿರಿ ಅಂತ ಕರೀತಾರೆ. ಇದು 95ರಲ್ಲಿ ಆದಂತಹ ಒಂದು ವಿಶೇಷ ಕಾರ್ಯಕ್ರಮ, ಚಂದನಾಭಿಷೇಕ. ಸೊ ಇದು ಕೂಡ ನಿಮಗೆ 1982ರಲ್ಲಿ ನಡೆದಂಥ ಅಭಿಷೇಕ ಸಂದರ್ಭ. ಕೆಲವೊಂದು ಓದ್ಬೋದು ನಿಮ್ಮ. ಇಲ್ಲೂ ಕೂಡ ನೀವು ನೋಡ್ಬೋದು ಅರಿಶಿನ ಅಭಿಷೇಕ. ಇದು 2019ರಲ್ಲಿ ಮಹಾಮಸ್ತಾಭಿಷೇಕ ಸಂದರ್ಭದಲ್ಲಿ ಲೇಸರ್ ಎಫೆಕ್ಟಿಂದ ಕೊಟ್ಟಂತಹ ಒಂದು ಬಾಹುಬಲಿ ವಿಗ್ರಹಕ್ಕೆ ಲೇಸರನ್ನು ಕೊಟ್ಟು ಯಾವ ಥರದಿಂದ ಅದನ್ನು ಅಲಂಕಾರ ಮಾಡಿದ್ರು ನೋಡಿ. ಎಷ್ಟೊಂದು ಜನ ಇಲ್ಲಿ ಸೇರಿದ್ರು ನೋಡಿ. ಇದು ಇಲ್ಲಿ ಎಲ್ಲ ಹಿಸ್ಟ್ರಿ ಬರೆದಿದ್ದಾರೆ. ರಾಷ್ಟ್ರಪತಿ ವಿ ಗಿರಿ ಅವರಿಂದ ಬಾಹುಬಲಿ ವಿಹಾರಕ್ಕೆ ಶಿಲಾನ್ಯಾಸ 11ನೇ ತಾರೀಕು 5ನೇ ತಿಂಗಳು 1970. ಬಾಹುಬಲಿ ಶಿಲ್ಪದ ಕೆತ್ತನೆ. ನೆಕ್ಸ್ಟು ಇದು ಕೂಡ ಬಾಹುಬಲಿ ಕೆತ್ತನೆ ಕಾರ್ಯದಲ್ಲಿ ನಿರತ ಶಿಲ್ಪಿಗಳು. ಆಮೇಲೆ ಇದು ನೋಡಿ, ಇದು ಟ್ರಾಲಿ ಮೂಲಕ ಮೂರ್ತಿಯನ್ನು ಸಿದ್ಧಿ ಮಾಡಿ ತರುವಂಥ ವ್ಯವಸ್ಥೆ. ನಾನು ಹೇಳಿದ್ನಲ್ಲ, ಕಾರ್ಕಳ ಮಂಗಳ ಪದೆಯಲ್ಲಿ ಶ್ರೀ ಬಾಹುಬಲಿ ಮೂರ್ತಿಯ ಕೆತ್ತನೆ ಪ್ರಾರಂಭ. ಶಿಲ್ಪಿ ರೇಂಜಾಳ ಗೋಪಾಲಸ್ವಾಮಿ ಶೆಣೆಯವರಿಂದ. ನೆಕ್ಸ್ಟು ಮಂಗತ್ರಾಮ್ ಸಂಸ್ಥೆಯ ಸಿಬ್ಬಂದಿಯೊಂದಿಗೆ ಶ್ರೀ ಹೆಗ್ಗಡೆ ಪರಿವಾರ, ಅಂದರೆ ಆ ಕ್ರೇನ್ ತಯಾರಿ ಮಾಡಿದಂತಹ ಮಂಗತ್ರಾಮ್ ಸಂಸ್ಥೆ. ನೆಕ್ಸ್ಟು ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಶ್ರೀ ಬಾಹುಬಲಿ ಮೂರ್ತಿಯ ವಿದಾಯೋತ್ಸವ 28ನೇ ತಾರೀಕು ಫೆಬ್ರವರಿ ತಿಂಗಳು 1973. ಸೊ ಅದಾದಮೇಲೆ ಹಂಗೆ ಇದು ಕ್ರೊನಾಲಜಿ ಅಂದರೆ ಟೈಮ್ ಲೈನು. ಸಾಗಾಣಿಕೆ ಸಿದ್ಧಗೊಂಡ ಶ್ರೀ ಬಾಹುಬಲಿ ಪೇಜಾವರ ಶ್ರೀಗಳಿಂದ ವಿಗ್ರಹಣ ಸಾಗಾಣಿಕೆ ಪರಿಶೀಲನೆ. ನೇತ್ರಾವತಿ ನೋಡಿ, ಆ ನೇತ್ರಾವತಿ ಈಗೇನು ಬ್ರಿಡ್ಜ್ ಇದೆಯಲ್ಲ ಅಲ್ಲಿ ಕಾಣ್ತಾ ಇದೆ ನಿಮಗೆ. ನೇತ್ರಾವತಿಯ ಹಳೆ ಸೇತುವೆಯಿಂದ ಮೂರ್ತಿ ಸಾಗಣೆ ಅಲ್ಲೂ ಕೂಡ ಇದು ನೋಡಿ, ಇದು ಈಗಲೂ ನೀವು ಕಾಣ್ತಾ ಇದ್ದೀರಾ. ಇದು ಈ ಫೋಟೋ ಅಂತೂ ಈಗಲೂ ರಿಲೆವೆಂಟ್ ಆಗಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ವಿಗ್ರಹ ಆಗಮಿಸುವ ಸಂದರ್ಭದಲ್ಲಿ ಜನಸಮೂಹ 1973 ನೋಡಿ. ಇದು ಆನೆಗಳು ಇಲ್ಲಿ ಟ್ರಾಲಿಯನ್ನು ತರಳ್ತಾ ಇದ್ದಾವೆ, ಅದರಲ್ಲೇ ಈ ವಿಗ್ರಹ ಇದ್ದಿದ್ದು. ಆಮೇಲೆ ಕಾರ್ಕಳಪೇಟೆಯಲ್ಲಿ ಶ್ರೀ ಬಾಹುಬಲಿ. ಸೊ ಇದು ಸಾಗಾಣಿಕೆ ಮಾಡಿದ್ದು ಕಾರ್ಕಳದಿಂದ ಧರ್ಮಸ್ಥಳಕ್ಕೆ. ಇದು ಕೂಡ ನಿಮಗೆ ನೇತ್ರಾವತಿ ನದಿಯನ್ನು ದಾಟುವಂತಹ ಮೂರ್ತಿ 73ರಲ್ಲಿ. ಇದು ಅಣ್ಣಪ್ಪ ಸ್ವಾಮಿ, ಈಗೇನು ಅಣ್ಣಪ್ಪ ಸ್ವಾಮಿ ಬೆಟ್ಟ ಇದೆಯಲ್ಲ ಅದರ ಎದುರುಗಡೆ ಅಂತ ಫೋಟೋ. ಇದು ಅಣ್ಣಪ್ಪ ಸ್ವಾಮಿ ಮುಂಭಾಗ ಇರುವಂತಹ ವಿಗ್ರಹ ಫೋಟೋ ನೋಡಿ. ಇದು ಶ್ರೀ ಮಂಜುನಾಥ ಸ್ವಾಮಿ ದೇವಳದ ಎದುರು. ಆಮೇಲೆ 40 ಅಡಿ ಉದ್ದದ ಮಾನಸ್ತಂಭವ ಬೃಹತ್ ಶಿಲೆಯ ಸಾಗಾಟ, ಅಂದರೆ ಏನು ರತ್ನಗಿರಿ ಇದೆಯಲ್ಲ ಇಲ್ಲಿ ಬರುವಂಥ ಸಮಯದಲ್ಲಿದು. ಇಲ್ಲೂ ಕೂಡ ಕ್ರೇನ್ ಮೂಲಕ ಇದನ್ನು ಹುಲ್ಲು ಮತ್ತಿತರ ವಸ್ತುಗಳಿಂದ ಸಂರಕ್ಷಿಸಿ ಬಾಹುಬಲಿ ವಿಗ್ರಹ ಉತ್ಥಾಪನೆ. ಇದು ಕೊನೆಗೆ ಇದು
ಇಲ್ಲಿ ಶ್ರೀ ಆಚಾರ್ಯ ವಿಮಲಸಾಗರ ಮುನಿ ಮಹಾರಾಜರು ಮತ್ತು ಆಚಾರ್ಯ ವಿದ್ಯಾನಂದ ಮುನಿ ಮಹಾರಾಜರಿಂದ ಪೂಜೆ ನಡೀತಾ ಇರೋದು. ಕೊನೆಗೆ ಚಕ್ರವರ್ತಿ ಪೋಷಾಕಿನಲ್ಲಿ ಕಂಗೊಳಿಸುತ್ತಿರುವ ಶ್ರೀ ಬಾಹುಬಲಿ. ಸೊ ಇದು ಇಲ್ಲಿನ ಹಿಸ್ಟ್ರಿ ಆಗಿದೆ. ಸೊ ಈಗ ಈ ಮೂರ್ತಿ ಅಂದರೆ ಈ ವಿಗ್ರಹ 39 ಅಡಿ ಎತ್ತರ ಇರುವಂತಹ ವಿಗ್ರಹ ಯಾವ ರೀತಿ ಕಾಣುತ್ತೆ ಅದನ್ನು ಕೂಡ ನಿಮಗೆ ಈಗ ತೋರಿಸ್ತೀನಿ. ಸ್ನೇಹಿತರೆ, ಧರ್ಮಸ್ಥಳದಿಂದ ಇನ್ನೊಮ್ಮೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇದು ನಾವು ಇಲ್ಲಿ ಧರ್ಮಸ್ಥಳದ ಮುಖ್ಯವಾದಂತಹ ಮುಖ್ಯ ದ್ವಾರದಲ್ಲಿದ್ದೀವಿ. ಹೆಬ್ಬಾಗಿಲು ಅಂತಲೇ ಕರಿಬೋದು. ಆ ಹೆಬ್ಬಾಗಿಲನ್ನು ಇದೇ ಒಂದು ರೂಟು ಹೋದರೆ ನಿಮಗೆ ನೇರವಾಗಿ ಅಲ್ಲೇನು ಕಾಣ್ತಾ ಇದೆಯಲ್ಲ, ಅಷ್ಟು ದೂರದಲ್ಲಿ ಗೋಪುರ ಕಾಣ್ತಾ ಇದೆಯಲ್ಲ, ಅದುವೇ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ. ಸೊ ಅದರಿಗಿಂತ ಮೊದಲು ಹೆಬ್ಬಾಗಿಲಿಗೆ ಎಡಗಡೆಗೆ ಹೋದರೆ ಇಲ್ಲಿ ನಿಮಗೆ ಸಿಗೋದೇ ರತ್ನಗಿರಿ, ಅಂದರೆ ಬಾಹುಬಲಿ ಬೆಟ್ಟ ಅಂತ ನೀವು ಕರಿಬೋದು. ಅಲ್ಲೇನು ಬೋರ್ಡ್ ಹಾಕಿದ್ದಾರಲ್ಲ, ನೀವು ಕಾಣ್ತಾ ಇದ್ದೀರಾ, ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ನೋಡಿ, ಇದೆ ಬಾಹುಬಲಿ ಬೆಟ್ಟ ಅಥವಾ ರತ್ನಗಿರಿ ಅಂತ ಕರೀತಾರೆ. ಸೊ ಇಲ್ಲಿ ನೀವು ಮೇಲೆ ಹೋಗ್ಬಿಟ್ಟು ಬಾಹುಬಲಿಯ ಅದ್ಭುತವಾದಂತಹ ವಿಗ್ರಹವನ್ನು ಕೂಡ ನೋಡ್ಬೋದು. ನೀವು ಈ ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗ್ಬೋದು. ಸರಿಸುಮಾರು ಒಂದು ಅಬ್ಬಬ್ಬ ಅಂದರೆ ಒಂದು 250 ಮೆಟ್ಟಿಲುಗಳಂತ ಅನ್ಕೋಬೋದು. 250ರಿಂದ 300 ಮೆಟ್ಟಿಲುಗಳು. ಇಲ್ಲಿ ದಾರಿ ಕೂಡ ಇದೆ ನಿಮಗೆ, ಅಲ್ಲಿ ಕೂಡ ಹೋಗ್ಬೋದು. ಬೆಟ್ಟಕ್ಕೆ ಹೋಗುವ ದಾರಿ ಅಂತ ಕೂಡ ಇಲ್ಲಿ ಕೂಡ ಬರೆದಿದ್ದಾರೆ ನಿಮಗೆ. ನೋಡಿ, ಇಲ್ಲಿ ನೋಡಿ ನೀಟಾಗಿ ಬರೆದಿದ್ದಾರೆ, ಇಲ್ಲಿ ಬೆಟ್ಟಕ್ಕೆ ಹೋಗುವ ದಾರಿ ಅಂತ. ಗಾಡಿ ಕೂಡ ಹೋಗ್ತವೆ ಇಲ್ಲಿ ನೋಡಿ, ಗಾಡಿಗಳು ಬರ್ತಾಯಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಎಲ್ಲ ಗಾಡಿಗಳು ಕೂಡ ಬರ್ತಾಯಿದೆ. ನೀವು ವೆಹಿಕಲ್ ತೊಗೊಂಡು ಹೋಗ್ಬೋದು ಅಥವಾ ಹತ್ಕೊಂಡು ಕೂಡ ಹೋಗ್ಬೋದು. ಇಲ್ಲಿ ನೋಡಿ, ಬೆಳಗ್ಗೆ ಟೈಮಿಂಗ್ ಬರೆದಿದ್ದಾರೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ 30 ನಿಮಿಷ ಮಾತ್ರ. ಇದನ್ನು ರತ್ನಗಿರಿ ಅಂತ ಕರೀತಾರೆ. ಈ ಬೆಟ್ಟದ ತುದಿಯಲ್ಲಿಯೇ ಗೊಮ್ಮಟೇಶ್ವರನ ಮೂರ್ತಿ ಕೂಡ ಇರೋದು. ಸ್ನೇಹಿತರೆ, ಈಗ ನೀವು ಈ ಒಂದು ರತ್ನಗಿರಿ ಅಂತ ಕರೆಯಲ್ಪಡುವಂತಹ ಈ ಜಾಗದ ಮಹಿಮೆಯನ್ನು ಇಷ್ಟೊತ್ತು ಕೇಳಿದ್ರಿ. ಅಂದರೆ ಅಲ್ಲಿ ಏನು ಫೋಟೋಗಳನ್ನ ಹಾಕಿದ್ದಾರೆ ಅವರ ಮೂಲಕ ನಾವು ಇದರ ಇತಿಹಾಸವನ್ನು ಪಡೆದುಕೊಂಡಿದ್ದೀವಿ. ಓಕೆ, ಸೊ ಈಗ ನಿಮಗೆ ಈ ಒಂದು ಬಾಹುಬಲಿ ವಿಗ್ರಹ 39 ಅಡಿ ಏನು ಎತ್ತರ ಇದೆ ಧರ್ಮಸ್ಥಳದಲ್ಲಿ, ಅದು ಈಗ ಹೇಗಿದೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇದೊಂದು ಭವ್ಯವಾದಂತಹ ವಿಗ್ರಹ. ಕರ್ನಾಟಕದಲ್ಲಿ ನಿಮಗೆ ಹೆಚ್ಚು ಕಡಿಮೆ 3 ಬಾಹುಬಲಿಯ ವಿಗ್ರಹಗಳು ಕಾಣುತ್ತವೆ. ಒಂದನೇದು ನಿಮಗೆ ನೆನಪಾಗುವುದು, ಬಾಹುಬಲಿ ಅಂದ ತಕ್ಷಣ ಶ್ರವಣಬೆಳಗೊಳದಲ್ಲಿ ಇರುವಂತಹ ವಿಗ್ರಹ. ಅದಾದ ನಂತರ ನಿಮಗೆ ನೆನಪಿಗೆ ಬರೋದೇ ಈ ಬಾಹುಬಲಿ, ಧರ್ಮಸ್ಥಳದಲ್ಲಿ ಏನು ಇದೆ ಆ ಬಾಹುಬಲಿ. ಆಮೇಲೆ ನಿಮಗೆ ಇನ್ನೊಂದು ಕಾರ್ಕಳದಲ್ಲೂ ಕೂಡ ನಿಮಗಿದೆ. ಇನ್ನೂ ತುಂಬಾ ಇವೆ, ಬಟ್ ಅವು ಅಷ್ಟೊಂದು ಪ್ರಸಿದ್ಧಿಯಾಗಿಲ್ಲ. ಯಾಕೆಂದರೆ ಅವು ಚಿಕ್ಕ ಮಟ್ಟಕ್ಕೆ ಇರೋದರಿಂದ ಆ ವಿಗ್ರಹಗಳು ಅಷ್ಟೊಂದು ಹೆಸರುವಾಸಿಯಾಗಿಲ್ಲ. ಬಟ್ ನಿಮಗೆ ತುಂಬ ಕಡೆ ನಿಮಗೆ ಈ ಬಾಹುಬಲಿ ವಿಗ್ರಹಗಳು ಕೂಡ ಕಾಣೋದು ಸಹಜ. ಇಲ್ಲಿ ಅಕ್ಕಪಕ್ಕ ನಿಮಗೆ ಆನೆಗಳನ್ನು ಇರಿಸಲಾಗಿದೆ. ಇವು ಕೂಡ ಅದ್ಭುತವಾದ ಕೆತ್ತನೆ ಅಂತಲೇ ಹೇಳ್ಬೋದು. ಈಗ ಏನಾಗಿದೆ ಅಂದರೆ, ಮಕ್ಕಳು ಆಟಿಕೆ ಸಾಮಾನು ಅಂತ ತಿಳ್ಕೊಂಡ್ಬಿಟ್ಟು ಈ ಆನೆಗಳ ಮೇಲೆ ಹತ್ತೋದು ತುಂಬಾ ಸಹಜ. ಇಲ್ಲಿ ನೋಡಿ, ಇಲ್ಲೇನು ಬರ್ತಿದೆ ನೋಡಿ, ಆನೆ ಮೇಲೆ ಹತ್ತಬಾರ್ದು, ಡೋಂಟ್ ಕ್ಲೈಂಬ್ ಆನ್ ಎಲಿಫೆಂಟ್ ಅಂತ ಬರೆದಿದ್ದಾರೆ. ಸೊ ಈಗ ಇದುವೇ ಬಾಹುಬಲಿಯ ಒಂದು ಅದ್ಭುತವಾದಂತಹ ಮೂರ್ತಿ. ಈ ಬಾಹುಬಲಿಯ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ, ಗೊಮ್ಮಟೇಶ್ವರ ಅಂತ ನಾವೇನು ಕರಿತೀವಿ, ಹಿಂದೆ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಬಾಹುಬಲಿಯ ತಂದೆ ದೊಡ್ಡ ಸಂಸ್ಥಾನವನ್ನು ಆಳ್ತಾ ಇರ್ತಾರೆ. ಅವರಿಗೆ ಹೆಚ್ಚು ಕಡಿಮೆ 101 ಮಕ್ಕಳಿರ್ತಾರೆ. ಅಂದರೆ ಬಾಹುಬಲಿ ತಂದೆಗೆ ಅವಾಗೇನಾಗುತ್ತೆ ಅಂದರೆ, ಬಾಹುಬಲಿ ತಂದೆಗೆ ವೈರಾಗ್ಯ ಉಂಟಾಗಿ ಅವರು ಸನ್ಯಾಸಿ ಆಗಬೇಕು ಅಂತ ಸನ್ಯಾಸತ್ವವನ್ನು ತೊಗೊತಾರೆ. ಆ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ ಅಂದರೆ, ತಮ್ಮ ರಾಜ್ಯವನ್ನು ಇಡೀ ತಮ್ಮ ಮಕ್ಕಳಿಗೆಲ್ಲ ಹಂಚಿಬಿಡ್ತಾರೆ. ಹಂಚಿದಾಗ ಏನಾಗುತ್ತೆ, ಅದರಲ್ಲಿ ಭರತ ಅನ್ನುವ ಎಲ್ಲಕ್ಕಿಂತ ಅಣ್ಣ, ಅವನ ತಮ್ಮನೇ ಈ ಬಾಹುಬಲಿ. ಆ ಬಾಹುಬಲಿ ಮೇಲೆ ಏನಾಗುತ್ತೆ ಅಂದರೆ, ಭರತನಿಗೆ ಅತಿ ಆಸೆ, ನಾನು ಇಡೀ ಸಾಮ್ರಾಜ್ಯವನ್ನು ನಾನೇ ಆಳಬೇಕು. ಈಗೇನು ಅವ್ರ ತಂದೆ ಅವರಿಗೆ ಕೊಟ್ಟಿದ್ದಾರಲ್ಲ ಏನು ಈ ಆಸ್ಥಾನವನ್ನೆಲ್ಲ ತಾನೇ ಕಬಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲರ ಮೇಲೆ ದಂಡೆತ್ತಿ ಹೋಗ್ತಾನೆ. ದಂಡೆತ್ತಿ ಹೋದಾಗ ಅವನ ತಮ್ಮಂದಿರು ಭರತನಿಗೆ ತಮ್ಮ ರಾಜ್ಯವನ್ನು ಕೊಟ್ಬಿಡ್ತಾರೆ. ಯಾಕೆ ಹೇಳಿ, ಏನು ಇವನ ಜೊತೆ ಹೊಡೆದಾಡೋದು ಬೇಡ ನಮಗೆ ಅಂದ್ಬಿಟ್ಟು. ಬಟ್ ಭರತ ಮಾತ್ರ ಬಿಡೋದಿಲ್ಲ. ಎಲ್ಲರಿಂದನೂ ಅವರ ರಾಜ್ಯಗಳನ್ನು ಏನಾಗುತ್ತಾನೆ ಪಡ್ಕೊತಾನೆ. ಕೊನೆಗೆ ಇವನು ಅದೇ ಥರ
ಬಾಹುಬಲಿಗೂ ಹೇಳ್ತಾನೆ, ನೀನು ಕೂಡ ನಿನ್ನ ರಾಜ್ಯವನ್ನು ಬಿಟ್ಕೊಟ್ಬಿಡು, ನಾನು ನಿನಗೇನು ಮಾಡೋದಿಲ್ಲ ಅಂತ. ಆದರೆ ಬಾಹುಬಲಿ ಒಪ್ಕೊಳ್ಳೋದಿಲ್ಲ. ಇದು ನನ್ನ ತಂದೆ ಕೊಟ್ಟಿರೋಂತಹ ಒಂದು ಬಳುವಳಿ, ತಂದೆಯಿಂದ ಬಂದಿರೋಂತಹ ಒಂದು ಬಳುವಳಿ, ಇದು ನಾನೇ ಕೊಡಬೇಕು ಅಂತ. ಆವಾಗ ಇಬ್ಬರ ನಡುವೆ ಒಂದು ಯುದ್ಧ ಮಾಡಬೇಕು ಅಂತ ಡಿಸೈಡ್ ಆಗುತ್ತೆ. ಇವ್ರ ಮೇಲೆ ಯುದ್ಧ, ಇಬ್ಬರು ಸೈನ್ಯಗಳು, ಇಬ್ಬರು ರಾಜ್ಯಗಳೇನಿದ್ದಾವೆ ಅದು ಇಬ್ಬರ ಮೇಲೆ ಸೈನ್ಯ ಅಂದರೆ ಹೊಡೆದಾಟ ಆಡಬೇಕು ಅಂತ. ಆವಾಗ ಅಲ್ಲಿದ್ದಂತಹ ಮಂತ್ರಿಗಳು, ಏನು ಭರತನ ಮಂತ್ರಿ ಹಾಗೂ ಬಾಹುಬಲಿಯ ಮಂತ್ರಿ ಇಬ್ಬರು ಒಂದು ಡಿಸ್ಕಷನ್ ನಡೆಯುತ್ತೆ. ಇಬ್ಬರು ತುಂಬಾ ಬಲಾಢ್ಯರು. ಇಬ್ಬರು ಸೈನಿಕರು ಹೊಡೆದಾಡಿದ್ರೆ ಸಾವಿರಾರು ಜನ ಸಾಯ್ತಾರೆ ಸೈನಿಕರು, ಸುಮ್ಮನೆ ಯಾಕೆ ಹೊಡೆದಾಡಬೇಕು ಅಂದ್ಬಿಟ್ಟು ಇವರಿಬ್ಬರ ನಡುವೆ ಕಾದಾಟ ಮಾಡಿಸ್ಬಿಟ್ಟು ಯಾರು ಗೆಲ್ತಾರೆ ಅವ್ರಿಗೆ ರಾಜ್ಯ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಇಬ್ಬರ ನಡುವೆ ಒಂದು ಯುದ್ಧ ಮಾಡಿಸೋಣ ಅಂದ್ಬಿಟ್ಟು ಆಗುತ್ತೆ. ಆ ಯುದ್ಧದಲ್ಲಿ 3 ಯುದ್ಧಗಳನ್ನು ಮಾಡ್ತಾರೆ. ಒಂದು ದೃಷ್ಟಿಯುದ್ಧ, ಜಲಯುದ್ಧ, ಕೊನೆಗೆ ಮಲ್ಲಯುದ್ಧ. ಅಂದರೆ ದೃಷ್ಟಿಯುದ್ಧ ಅಂದರೆ ದೃಷ್ಟಿಯನ್ನು ಯಾರು ಮೊದಲು ಕಣ್ಣು ಮಿಟುಕಿಸ್ತಾರೋ ಅವರು ಸೋತಾಗೆ. ಅದರಲ್ಲಿ ಬಾಹುಬಲಿ ಗೆದ್ದುಬಿಡ್ತಾನೆ ಮೊದಲನೇ ಯುದ್ಧದಲ್ಲಿ. 2ನೇ ಯುದ್ಧದಲ್ಲಿ ಜಲಯುದ್ಧ. ಭರತ ಏನಂತಾನೆ, ನಾನೇನು ಗೆದ್ದುಬಿಡ್ತೀನಿ ಇವನ ಮೇಲೆ, ಇವನೇನೋ ಸೋಲಿಸ್ಬಿಡ್ತೀನಿ ಅಂತ ಡಿಸೈಡ್ ಆಗುತ್ತೆ. ಜಲಯುದ್ಧದಲ್ಲಿಯೂ ಕೂಡ ಬಾಹುಬಲಿ ಗೆಲ್ತಾನೆ. ಗೆದ್ದಾಗ ಕೊನೆಗಿರೋದೇ ಮಲ್ಲಯುದ್ಧ. ಆ ಮಲ್ಲಯುದ್ಧದಲ್ಲಿ ಇಬ್ಬರ ನಡುವೆ ಭಾರೀ ಕಾದಾಟ ಆಗುತ್ತೆ. ಭಾರೀ ಕಾದಾಟ ಆದಾಗ ಇನ್ನೇನು ಬಾಹುಬಲಿ ಕೊನೆಯ ರೌಂಡಲ್ಲಿ ಆ ಭರತನನ್ನು ಎತ್ತಿ ಮೇಲಿಂದ ಕುಕ್ಕಬೇಕು ಅನ್ನೋಷ್ಟರೊಳಗೆ ಅವನಿಗೆ ಜ್ಞಾನೋದಯ ಆಗುತ್ತೆ. ಏನಪ್ಪ, ನಾನು ಒಂದು ರಾಜ್ಯಕ್ಕೋಸ್ಕರ ನನ್ನ ಒಡ ಹುಟ್ಟಿದ ಅಣ್ಣನನ್ನೇ ಕೊಲ್ಲಕ್ಕೆ ಹೋಗ್ತಾ ಇದ್ದೀನಲ್ಲ, ಬೇಡ ಅಂದ್ಬಿಟ್ಟು ಅವನನ್ನು ಕೆಳಗಿಳಿಸಿ ಕ್ಷಮೆ ಕೇಳ್ತಾನೆ. ಅಣ್ಣ, ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು, ನೀನು ಒಂದು ರಾಜ್ಯಕ್ಕೋಸ್ಕರ ನಾನು ನಿನ್ನನ್ನು ಕೊಲ್ಲಲು ಸಾಧ್ಯ ಇಲ್ಲ, ನಿನಗೇನು ಬೇಕು ಹೇಳು, ನನ್ನ ರಾಜ್ಯ ತಾನೇ, ಬಿಟ್ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಬಿಟ್ಕೊಟ್ಬಿಟ್ಟು ಕೊನೆಗೆ ಅವನು ಏನು ಮಾಡ್ತಾನೆ, ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗ್ಬಿಟ್ಟು ತಪಸ್ಸನ್ನು ಆಚರಿಸ್ತಾನೆ. ತಪಸ್ಸನ್ನು ಆಚರಿಸಿದಾಗ ನೀವು ಜೈನ ಧರ್ಮದಲ್ಲಿ ವಿಚಾರ ಏನಪ್ಪ ಅಂದರೆ, ಅವರು ಒಂದು ಸನ್ಯಾಸಿ ಆಗಬೇಕಂದ್ರೆ ಈ ಥರ ಬಟ್ಟೆಗಳನ್ನು ಕೂಡ ಹಾಕೋ ಹಾಗಿಲ್ಲ. ಅದೇ ರೀತಿ ಅವನು ಬಟ್ಟೆ ಇಲ್ಲದೆ ಸಂಪೂರ್ಣವಾಗಿ ನಗ್ನವಾಗಿ ಬೆತ್ತಲೆಯಾಗಿ ಕಾಡಿನಲ್ಲಿ ತಪಸ್ಸು ಮಾಡೋಕ್ಕೆ ನಿಲ್ತಾನೆ. ಈ ರೀತಿ ಆವಾಗ ಅವನಿಗೆ ನೋಡಿ, ನೀವು ಆ ಮೂರ್ತಿಯಲ್ಲೂ ಕಾಣಬಹುದು, ಸುತ್ತಮುತ್ತ ಬಳ್ಳಿಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಹುತ್ತ ಇದೆ, ಹಾವುಗಳಿವೆ. ಅಂದರೆ ಅವನು ತಪಸ್ಸಿಗೆ ನಿಂತಾಗ ಈ ರೀತಿ ಅವನಿಗೆ ಎಲ್ಲ ಬಳ್ಳಿಗಳು ಅವನು ನೋಡಿ, ನೀವು ಸ್ಟ್ಯಾಚ್ಯೂಯಲ್ಲಿ ನೋಡ್ಬೋದು, ಆ ವಿಗ್ರಹ ಮೇಲೆ ನೋಡ್ಬೋದು ಯಾವ ಥರ ಬಳ್ಳಿಗಳು ಅವನ ಹೆಗಲ ಮೇಲೆ, ಅವನ ಕಾಲ ಮೇಲೆ ಎಲ್ಲ ಕಡೆ ನಿಂತ್ಕೊಂಡ್ಬಿಟ್ಟಿದೆ. ಸೊ ಈ ರೀತಿ ಅವನು ತಪಸ್ಸನ್ನು ಮಾಡ್ತಾನೆ. ಅವನಿಗೆ ಜ್ಞಾನೋದಯ ಆಗುತ್ತೆ. ಆಮೇಲೆ ಭರತ ಬಂದ್ಬಿಟ್ಟು ತನ್ನಿಂದ ತಪ್ಪಾಯಿತು ಅಂತ ಬೇಡ್ಕೊತಾನೆ. ಆದರೆ ಬಾಹುಬಲಿ ಆವಾಗ ಜೈನ ಧರ್ಮದಲ್ಲಿ ಈ ರೀತಿ ಮೊಟ್ಟ ಮೊದಲ ತೀರ್ಥಂಕರ ಅಂತ ಅನಿಸ್ಕೊತಾನೆ. ಸೊ ಇದು ಬಾಹುಬಲಿಯ ಒಂದು ಸಂಕ್ಷಿಪ್ತವಾದಂತಹ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳಿದ್ದೀನಿ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು, ಅಥವಾ ನಿಮಗೇನಾದರೂ ಹೆಚ್ಚಿಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ಒಂದು ಬಾಹುಬಲಿ ಈ ಧರ್ಮಸ್ಥಳದಲ್ಲಿ ಏನಿದೆ ಅಲ್ಲ ಅದರ ಬಗ್ಗೆ ಒಂದು ಕಿರು ಮಾಹಿತಿ. ಇಲ್ಲಿ ನಿಮಗೆ ಮುಂದೆ ಕಾಣ್ತಾ ಇರೋದೇ ಧ್ವಜಸ್ತಂಭ. ನಮ್ಮ ಹಿಂದೂಗಳಲ್ಲೂ ಕೂಡ ಧ್ವಜಸ್ತಂಭವನ್ನು ಕಾಣ್ತೀವಿ. ಎಲ್ಲೇ ದೇವಸ್ಥಾನಕ್ಕೆ ಹೋಗಿ ನೀವು ಗರುಡ ಸ್ತಂಭ, ಧ್ವಜಸ್ತಂಭ ಅಂತೀವಿ. ಸೊ ಅದು ಕೂಡ ಇಲ್ಲಿ ನೀವು ಇದೆ. ಯಾಕಂದರೆ ಹಿಂದೂ ಧರ್ಮ ಹಾಗೂ ಜೈನ ಧರ್ಮದಲ್ಲಿ ಅಂಥ ಏನೋ ಡಿಫ್ರೆನ್ಸ್ ಇಲ್ಲ. ಓಕೆ, ಬೇರೆ ಧರ್ಮಗಳಿಗೆ ಕಂಪೇರ್ ಮಾಡಿದರೆ, ಉದಾಹರಣೆಗೆ ಇಸ್ಲಾಂ ಧರ್ಮ ಆಗಲಿ ಅಥವಾ ಈ ಕ್ರಿಶ್ಚಿಯನ್ ಧರ್ಮಕ್ಕೆ ಕಂಪೇರ್ ಮಾಡಿದರೆ, ಇವೆಲ್ಲ ಬೌದ್ಧ ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ ಅಥವಾ ಜೈನ ಧರ್ಮ ಆಗಲಿ, ಇವೆಲ್ಲ ಹೆಚ್ಚು ಕಡಿಮೆ ಒಂದೇ ಸಮನೆ ಇದ್ದಂಥದ್ದು. ಅವುಗಳ ದೇವರುಗಳಾಗಲಿ ದೇವಸ್ಥಾನಗಳಾಗಲಿ ಹೆಚ್ಚು ಕಡಿಮೆ ಎಲ್ಲ ಒಂದೇ ಥರ ಇರುತ್ತೆ. ಸೊ ಹೀಗಾಗಿ ನಾವು ಈ ಬಾಹುಬಲಿಯ ವಿಗ್ರಹದ ಬಗ್ಗೆ ಮಾಹಿತಿ ಹೇಗಿತ್ತು, ಇಲ್ಲಿಯ ಒಂದು ಪರಿಸರ ಹೇಗಿದೆ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ತು, ಎಷ್ಟು ದೂರ ಇದೆ, ಹೇಗೆ ಬರಬೇಕು, ಇದೆಲ್ಲ ಮಾಹಿತಿ ಸಿಕ್ತು ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಜನಗಳು ಕೂಡ ಇನ್ನೂ ಕೂಡ ಬರ್ತಾ ಇದ್ದಾರೆ. ಇದೊಂದು ಅದ್ಭುತವಾದಂತಹ ಜಾಗ. ದಯವಿಟ್ಟು ಧರ್ಮಸ್ಥಳಕ್ಕೆ ಬಂದಾಗ ಅಥವಾ ನೀವು ಕುಕ್ಕೆ ಸುಬ್ರಹ್ಮಣ್ಯ ಬಂದಾಗ ಈ ಒಂದು ಅದ್ಭುತ ಜಾಗವನ್ನು ಭೇಟಿ ಕೊಟ್ಟು ನೀವು ಪುನೀತರಾಗಿರಿ ಅಂತ ನಾವು ಕೂಡ ಭಾವಿಸ್ತೀನಿ. ಅಲ್ಲಿವರೆಗೆ ಜೈ ಮಂಜುನಾಥ.